ನಮಸ್ಕಾರ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜಗನ್ನಾಥರಾಯರ ಕಂಠದಿಂದ ಶ್ಲೋಕೋಚ್ಚಾರಣೆ ನಡೆದೇ ಇತ್ತು. ತಿಂಡಿ ಮಾಡಿ ಪೂರೈಸಿದ ವಿಮಲಮ್ಮ ದೇವರ ಕೋಣೆಯ ಮುಂದೆ ಬಂದು ನಿಂತರು. ಶೀಲಾ, ಲೀಲಾ, ಮೇಧ, ವೇದ 4 ಮಂದಿ ಬಂದು ನಿಂತರು. ಅವರ ಪೂಜೆ ಮುಗಿಯೋ ಹೊತ್ತಿಗೆ ಎಲ್ಲರೂ ಹಾಜರಾಗಿ ಬಿಡಬೇಕು. ಇಲ್ಲಾಂದರೆ ಜಗನ್ನಾಥರಾಯರು ಬೆಟ್ಟದಂಥ ಕೋಪ ತಾಳಿ ದೂರ್ವಾಸರೆ ದಂಗಾಗಿ ಬಿಡುವಂತೆ ರೌದ್ರಾವತಾರ ತಾಳುತ್ತಿದ್ದರು. ಹಾಗಾಗಿ ಅವರು ಮನೆಯಲ್ಲಿ ಇರುವವರೆಗೂ ಯಾರೂ ಉಸಿರೆತ್ತುತ್ತಿರಲಿಲ್ಲ. ಜಗನ್ನಾಥರಾಯರ ಕುಟುಂಬ ಹೇಳಿಕೊಳ್ಳುವಂಥ ಅನುಕೂಲಸ್ಥರಲ್ಲದಿದ್ದರೂ ಉಣ್ಣುವುದಕ್ಕೆ ಉಡುವುದಕ್ಕೆ ಕೊರತೆ ಇರಲಿಲ್ಲ. DC ಆಫೀಸ್ನಲ್ಲಿ ಗುಮಸ್ತರಾಗಿ ಕೆಲಸ ಮಾಡುವ ಅವರಿಗೆ ಸಂಬಳದೊಂದಿಗೆ ಗಿಂಬಲವು ಸಿಗುತ್ತಿದ್ದರಿಂದ ಜೀವನ ಸುಲಭವಾಗಿ ನಡೆದುಕೊಂಡು ಹೋಗುತ್ತಿತ್ತು. ಜಗನ್ನಾಥರಾಯರು ಕೋಪಿಷ್ಠರಾದರೂ ಸ್ವಭಾವ ಅಂತೂ ಒಳ್ಳೆಯವರೇ. ಕೆಟ್ಟದ್ದನ್ನು ತಿರಸ್ಕರಿಸುತ್ತಿದ್ದರು. ಆದರೆ ಆಫೀಸ್ನಲ್ಲಿ ಅವರದೇನು ನಡೆಯುತ್ತಿರಲಿಲ್ಲ. ಕೆಳಗಿನಿಂದ ಮೇಲಿನವರೆಗೂ ಬರಿಗೈಲಿ ಯಾರು ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ. ಮೊದಲು ಲಂಚಕ್ಕೆ ಕೈ ಒಡ್ಡುವುದು ಅವರಿಂದಾಗದೆ ಎಲ್ಲರ ಕೋಪಕ್ಕೆ ತುತ್ತಾಗಿದ್ದರು. ನಂತರ ಅವರ ಕಾಸ ಗೆಳೆಯ ಮಾಬಲ ಭಟ್ಟರು, ನೋಡಯ್ಯ ಜಗನ್ನಾಥ್, ನಮ್ಮಿಂದಾಗಿ ಬೇರೆಯವರಿಗೆ ತೊಂದರೆ ಆಗೋದು ಬೇಡ. ಯಾರೂ ಮಾಡದೇ ಇರುವಂಥ ಪಾಪದ ಕೆಲಸ ನಾವೇನೂ ಮಾಡ್ತಿಲ್ಲ. ಇಲ್ಲಿ ನೀನೊಬ್ಬನೇ ಅಲ್ಲ, ಎಲ್ಲರೂ ತಗೊಳ್ಳುವವರೇ. ಹಾಗಿದ್ದ ಮೇಲೆ ಜನ ನಿನ್ನೇನು ಸತ್ಯವಾದಿ ಶಾಮನ್ ಅಂತಾರೇನು? ಏನೂ ಇಲ್ಲ, ನಾವು ನಿಷ್ಠೆಯಿಂದ ನಮ್ಮ ಕೆಲಸ ಮಾಡಿಕೊಂಡು ಹೋಗೋಣ, ಆಯ್ತಲ್ವಾ? ನಿತ್ಯ ಪೂಜೆ ಮಾಡಿ ಕೃಷ್ಣಾರ್ಪಣ ಅಂದುಬಿಡು ಎಂದು ಉಪದೇಶ ಮಾಡಿದ ಮೇಲೆ ಬೇರೆ ದಾರಿ ಕಾಣದೆ ಲಂಚಕ್ಕೆ ಕೈ ಒಡ್ಡತೊಡಗಿದರು. ಕ್ರಮೇಣ ತೀರ ಮುಳುಗಿದವನಿಗೆ ಚಳಿಯೇನು ಮಳಿಯೇನು ಎಂಬಂತಾಗಿತ್ತು. ಜೊತೆಗೆ 4 ಹೆಣ್ಣು ಮಕ್ಕಳ ತಂದೆಯಾದ ಅವರ ಭುಜದ ಮೇಲೆ ಆ ಹೆಣ್ಣು ಮಕ್ಕಳನ್ನು ದಡ ಸೇರಿಸುವ ಭಾರವೂ ಇತ್ತಲ್ಲ. ಹಾಗಾಗಿ ತಾನು ಮಾಡುವ ಕೆಲಸ ಪಾಪದ್ದಲ್ಲ, ಜೀವನ ನಿರ್ವಹಣೆಗಾಗಿ ಮಾಡುತ್ತಿರುವುದು ಎಂದು ಮನದಲ್ಲಿಯೇ ನಿರ್ಧಾರ ಮಾಡಿಕೊಂಡಿದ್ದರು. ಹಾಗಾಗಿ ಮೊದಲು ಪೂಜೆ ಎಂದರೆ ಅದೊಂದು ದೊಡ್ಡ ತಲೆನೋವು ಎಂದುಕೊಂಡಿದ್ದವರು ಕ್ರಮೇಣ ಪಕ್ಕ ಆಸ್ತಿಕರಾಗಿದ್ದರು. 2 ಹೊತ್ತು ಸಂಧ್ಯಾ ವಂದನೆ, ನಿತ್ಯ ಪೂಜೆ ಮಾಡದೆ ಹೊರಗೆ ಹೊರಡುತ್ತಲೇ ಇರಲಿಲ್ಲ. ಅವರು ಪೂಜೆ ಮುಗಿಸಿ ಮಂಗಳಾರತಿಯ ಸಮಯಕ್ಕೆ ಎಲ್ಲರೂ ಹಾಜರಿರಲೇಬೇಕು ಎನ್ನುವುದು ಅವರ ಕಟ್ಟಪ್ಪಣೆಯಾಗಿತ್ತು. ಹುಡುಗಿಯರ 3 ದಿನಗಳು ಬಿಟ್ಟು ಮಿಕ್ಕೆಲ್ಲ ದಿನಗಳಲ್ಲಿ ಅವರು ತಮ್ಮ ಎಲ್ಲ ಕೆಲಸ ಮುಗಿಸಿ ದೇವರ ಕೋಣೆಯ ಮುಂದೆ ನಿಲ್ಲಲೇಬೇಕಾಗಿತ್ತು. ಹಾಗಾಗಿ ಹುಡುಗಿಯರಿಗೆ ತಂದೆಯ ಈ ಕಟ್ಟಾಜ್ಞೆಯ ಬಗ್ಗೆ ಅತಿವಾದ ವಿರೋಧವಿತ್ತು. ಅದರಲ್ಲೂ ವೇದಳಿಗೆ ತಂದೆಯ ಸ್ವಭಾವ ಕೊಂಚವೂ ಹಿಡಿಸ್ತಿರಲಿಲ್ಲ. ಕಿರಿಯವಳಾದ ಮೇಧ ಮಾತ್ರ ತಂದೆಯ ಪ್ರೀತಿ ಪಾತ್ರಳು. ಹಿರಿಯವಳಾದ ಲೀಲಳಿಗೆ ರಾಯರ ಅಕ್ಕನ ಮಗ ಸುಮಂತನೊಂದಿಗೆ ಮದುವೆ ಗೊತ್ತಾಗಿತ್ತು. ಲೀಲಾ SSLCಗೆ ಓದು ನಿಲ್ಲಿಸಿದ್ದಳು. ಶೀಲಾ ಡಿಗ್ರಿ ಕೊನೆ ವರ್ಷದಲ್ಲಿದ್ದಳು. ವೇದ, ಮೇಧಾವಳಿ ಮಕ್ಕಳು ಇಬ್ಬರು ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಓದುತ್ತಿದ್ದರು. ಶೀಲಾ ತಾಯಿಗೆ ಮಾತ್ರ ಆಪ್ತಳಾಗಿದ್ದರೆ ವೇದ, ಮೇಧ ತಮ್ಮ ಗುಂಗಿನಲ್ಲಿಯೇ ಇರುತ್ತಿದ್ದರು. ಲೀಲ ತನ್ನ ಲೋಕದಲ್ಲಿ ತಾನಿರುತ್ತಿದ್ದಳು. ಎಲ್ಲರಿಗಿಂತ ಸುಂದರವಾಗಿದ್ದದ್ದು ಶೀಲಾ. ವೇದ ನೋಡಲು ಚೆನ್ನಾಗಿದ್ದರೂ ತಂದೆಯಂತೆ ಕಪ್ಪಾಗಿದ್ದು ಮಾಟವಾದ ಶರೀರದಿಂದ ಕಪ್ಪು ಕಲ್ಲಿನಲ್ಲಿ ಕಡೆದ ಶಿಲಾಬಾಲಿಕೆಯನ್ನು ಮೀರಿಸುವಂತಿದ್ದಳು. ಮೇಧ ಸರಳ ಸ್ವಭಾವದ ಸಹಜ ಸುಂದರಿ. ಲೀಲಾ ಮದುವೆ ಹತ್ತಿರವಾಗಿತ್ತು. ಮನೆಯಲ್ಲಿ ಮದುವೆ ತಯಾರಿ ನಡೆದಿತ್ತು. ಅವಳ ಅತ್ತೆಯ ಮನೆ ಹೊಳೆ ನರಸೀಪುರ. ಮಾವ ಜಮೀನ್ದಾರರು. ಸ್ಥಿತಿವಂತರಾಗಿದ್ದ ಮನೆ ತುಂಬ ಹಾಲು ಕಾಳು, ಓಡಾಡಲು ವಾಹನಗಳು ಎಲ್ಲವೂ ಇದ್ದುದರಿಂದ ಹೊರ PUC ಮಾಡಿ ಟೀಚರ್ ಟ್ರೈನಿಂಗ್ ಮುಗಿಸಿ ಅಲ್ಲಿದ್ದ ಸರ್ಕಾರಿ ಶಾಲೆಯಲ್ಲಿ ಉಪಾಧ್ಯಾಯನಾಗಿ ಕೆಲಸ ಮಾಡುತ್ತಿದ್ದ. ನೋಡಲು ಅಷ್ಟೇನು ಚೆನ್ನಾಗಿ ಕಾಣದ ಸುಮಂತ್ನನ್ನು ಮದುವೆಯಾಗಲು ಲೀಲಾ ಒಪ್ಪಿದ್ದಳು. ಜಗನ್ನಾಥರಾಯರ 4 ಹೆಣ್ಣು ಮಕ್ಕಳಲ್ಲಿ ಒಬ್ಬೊಬ್ಬರ ಸ್ವಭಾವ ಒಂದೊಂದು ರೀತಿಯದಾಗಿತ್ತು. ಆದರೆ ವೇದ ಮಾತ್ರ ತೋರಿಕೆಗೆ ಎಲ್ಲರೊಂದಿಗೆ ಪ್ರೀತಿಯಿಂದ ಇದ್ದಂತೆ ನಟಿಸಿದರೂ ಒಳಗೊಳಗೆ ಅವಳಿಗೆ ಯಾರೂ ಇಷ್ಟವಾಗುತ್ತಿರಲಿಲ್ಲ. ಮೂಗೆತ್ತಿನಂತೆ ಸದಾ ಏನಾದರೊಂದು ಕೆಲಸ ಮಾಡಿಕೊಂಡು ಗಂಡನ ತಾಳಕ್ಕೆ ಸರಿಯಾಗಿ ಕುಣಿಯುತ್ತಿದ್ದ ತಾಯಿ. ಆಕೆ ತನ್ನ ಮಕ್ಕಳಿಗೆ ಮಾಡುತ್ತಿದ್ದ ಉಪದೇಶ ಯಾವುದು ವೇದಳಿಗೆ ಇಷ್ಟವಾಗುತ್ತಿರಲಿಲ್ಲ. ಎಲ್ಲರಿಗಿಂತ ನೋಡಲು ಸುಂದರಳಾಗಿ ಕಾಣುತ್ತಿದ್ದ ಶೀಲಕ್ಕ ಎಂದರೆ ಅವಳಿಗೆ ಆಗುತ್ತಿರಲಿಲ್ಲ. ಮೇಧಾಳನ್ನು ಕೆಲಸದವಳಂತೆ ಕಾಣುತ್ತಿದ್ದಳು. ತಾನು ಸಿರಿವಂತ ಕುಟುಂಬದಲ್ಲಿ ಹುಟ್ಟಬೇಕಾಗಿತ್ತು. ತನ್ನ ಸ್ಟೈಲ್, ನನ್ನ ನಡೆ ನುಡಿಯ ಬಗ್ಗೆ ಇಲ್ಲಿ ಯಾರಿಗೂ ಗೌರವವಿಲ್ಲ ಎಂದು ಅವಳಿಗೆ ಒಳಗೊಳಗೆ ಅಸಹನೆ ಇತ್ತು. ಕಾಲೇಜಿನಲ್ಲಿಯೂ ಅಷ್ಟೇ. ಮೇಧ ಸೈನ್ಸ್ ತೆಗೆದುಕೊಂಡು ಓದುತ್ತಿದ್ದರೆ ವೇದ ಕಾಮರ್ಸ್ ತೆಗೆದುಕೊಂಡಿದ್ದಳು. ಹಾಗಾಗಿ ಇಬ್ಬರ ಸಮಯದಲ್ಲೂ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತಿತ್ತು. ವೇದ ಆಗಾಗ ತಾಯಿಯನ್ನು ಕಾಡಿಸಿ ಪೀಡಿಸಿ ಹಣ ಪಡೆಯುತ್ತಿದ್ದಳು. ಅವಳ ಗೆಳತಿಯರು ಸಹ ಅವಳಂತೆ. ಹಾಗಾಗಿ ಮನೆಯಿಂದ ಚೂಡಿದಾರ್ ಧರಿಸಿ ಹೊರಟರೂ ಗೆಳತಿಯ ಮನೆಯಲ್ಲಿ ಹೋಗಿ ಡ್ರೆಸ್ ಬದಲಾಯಿಸಿಕೊಂಡು ಹೋಗುತ್ತಿದ್ದಳು.
ಅವಳ ಅಲಂಕಾರ ಹೇಗಿರುತ್ತಿತ್ತೆಂದರೆ ಸ್ವಂತ ಮೇದಳಿಗೆ ವೇದಳನ್ನು ಗುರುತಿಸಲು ಆಗುತ್ತಿರಲಿಲ್ಲ. ಅದಕ್ಕೆ ಸರಿಯಾಗಿ ಅವಳ ಜೊತೆಗೆ ಗೆಳತಿಯರ ಗುಂಪು. ಮುಂದೆ ಹೇಗೆ ಏನು ಎಂಬ ಯಾವ ಯೋಚನೆಯೂ ಇಲ್ಲದೆ ತನ್ನದೇ ಗುರಿಯಲ್ಲಿ ಸಾಗುತ್ತಿದ್ದವಳಿಗೆ ಮುಂದೇನು ಎಂಬ ಭಯವೇ ಇದ್ದಂತಿರಲಿಲ್ಲ. ಲೀಲಾ ಮದುವೆ ಬಹಳ ಅನ್ನುವಷ್ಟು ಅಲ್ಲದಿದ್ದರೂ ಅದ್ದೂರಿಯಾಗಿಯೇ ನಡೆದಿತ್ತು. ಮದುವೆ ಮನೆಯಲ್ಲಿ ಬಹಳ ಚಟುವಟಿಕೆಯಿಂದ ಓಡಾಡುತ್ತಿದ್ದ ಶೀಲಳನ್ನು ನೋಡಿ ಗಂಡಿನ ಕಡೆಯವರ ಸಂಬಂಧಿಕರಲ್ಲಿ ದೀಪಕ್ ಎಂಬ ಹುಡುಗ ಅವಳನ್ನು ಬಹಳ ಮೆಚ್ಚಿಕೊಂಡಿದ್ದ. ಅವನು ತಕ್ಕ ಮಟ್ಟಿಗೆ ಅನುಕೂಲಸ್ಥನಾಗಿದ್ದು ಅವನಿಗೆ ಯಾರೂ ಇರಲಿಲ್ಲ. ಅವನ ತಾಯಿಯು ವರ್ಷದ ಕೆಳಗೆ ತೀರಿಕೊಂಡಿದ್ದರು. ಅವನಿಗೆ ಮುಂಬೈನಲ್ಲಿ ಕೆಲಸ. ಸಿಂಪಲ್ ಆಗಿ ಮದುವೆ ಮಾಡಿಕೊಟ್ಟರೆ ಸಾಕು ಎಂದು ನೇರವಾಗಿ ಜಗನ್ನಾಥರನ್ನೇ ಕೇಳಿದ. ಅವರಿಗೂ ಬೇಡವೆನ್ನಲು ಆಗಲಿಲ್ಲ. ಈಗಷ್ಟೇ ಹಿರಿಯ ಮಗಳ ಮದುವೆ ಮಾಡಿದ್ದೇನೆ, 1-2 ತಿಂಗಳ ಕಾಲಾವಕಾಶವಾದರೂ ಬೇಕು. ಅಷ್ಟರಲ್ಲಿ ಹುಡುಗಿಯ ಪರೀಕ್ಷೆಯೂ ಮುಗಿಯುತ್ತದೆ ಎಂದರು. ಜಗನ್ನಾಥರಾಯರು ಅದಕ್ಕೆ ದೀಪಕ್ ಸಹ ಒಪ್ಪಿಕೊಂಡ. ಶೀಲಾ ಸಹ ಖುಷಿಯಾಗಿ ಒಪ್ಪಿಕೊಂಡಿದ್ದಳು. ವಿಮಲಮ್ಮನವರಿಗೆ ಮಗಳು ದೂರ ಹೋಗುತ್ತಾಳೆ ಎನ್ನುವುದಕ್ಕಿಂತ ತನ್ನ ಆತ್ಮೀಯ ಗೆಳತಿಯಂತಿದ್ದ ಮಗಳು ತಮ್ಮಿಂದ ದೂರವಾಗುತ್ತಾಳೆ ಎಂಬ ನೋವೇ ಹೆಚ್ಚಾಗಿತ್ತು. ಹಾಗೆಂದು ಮಗಳನ್ನು ಮನೆಯಲ್ಲಿ ಇರಿಸಿಕೊಳ್ಳಲಾಗುವುದೇ? ಅದು ಕಷ್ಟವಿಲ್ಲದೆ ಒಳ್ಳೆಯ ಹುಡುಗ ದೊರಕಿರುವಾಗ ಯಾರಾದರೂ ಬಿಡುವುದುಂಟೆ ಎಂದು ಅವರು ಒಪ್ಪಿಕೊಂಡಿದ್ದರು. ಲೀಲಾ ಮದುವೆಯಾಗಿ ಗಂಡನ ಮನೆ ಸೇರಿದಳು. ಜಗನ್ನಾಥರಾಯರು ಇನ್ನು ವೇದ ಮೇದ ಮದುವೆಗೆ ಸಾಕಷ್ಟು ಸಮಯ ದೊರಕುತ್ತದೆ ಎನಿಸಿ ತಮ್ಮ ಪ್ರಾವಿಡೆಂಟ್ ಫಂಡ್ ತೆಗೆದು ಶೀಲಾಳ ಮದುವೆ ಮಾಡಿ ಮುಗಿಸುವುದು ಎಂದುಕೊಂಡರು. ಶೀಲಾ ಗಂಡನಾಗುವವನ ಪ್ರೇಮ ಲೋಕದಲ್ಲಿ ಅದಾಗಲೇ ಮುಂಬೈ ತಲುಪಿದ್ದಳು. ಅಷ್ಟರಲ್ಲಿ ಅವಳ ಪರೀಕ್ಷೆಯೂ ಮುಗಿದಿತ್ತು. ತಿರುಮಲಗಿರಿ ಶ್ರೀನಿವಾಸನ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ನಡೆಸುವುದು ಎಂದು ನಿಶ್ಚಯಿಸಲಾಯಿತು. ಮದುವೆಗೆ 8 ದಿನ ಮುಂಚಿತವಾಗಿ ದೀಪಕ್ ತನ್ನ ಸೋದರ ಮಾವನ ಬಳಗದೊಂದಿಗೆ ಬರುವುದಾಗಿ ತಿಳಿಸಿದ್ದ. ಲೀಲಾ ತಾನು ತಂಗಿ ಶೀಲಳ ಮದುವೆಗೆ 15 ದಿನ ಮೊದಲೇ ಬರುತ್ತೇನೆ ಎಂದಿದ್ದಳು. ಜಗನ್ನಾಥರಾಯರು ಮಗಳಿಗೆ ಕೊಡಲು ಬಿಲ್ಲಿ ಪಾತ್ರೆ, ಹುಡುಗನ ವರೋಪಚಾರದ ಹಣ ಎಲ್ಲವನ್ನೂ ತೆಗೆದಿದ್ದು ಮದುವೆಯ ಸಿದ್ಧತೆ ಭರದಿಂದ ನಡೆದಿತ್ತು. ವಿಮಲಮ್ಮ ಕೆಲಸದ ಆಯಾಸದಲ್ಲಿ ಬಹಳ ಬೇಗ ಸುಸ್ತಾಗಿ ಹೋಗುತ್ತಿದ್ದರು. ತೋರಿಸಿಕೊಳ್ಳದೆ ಕೆಲಸದಲ್ಲಿ ವ್ಯಸ್ತರಾಗುತ್ತಿದ್ದರು. ಮೇಧಾ ತಾಯಿಗೆ ಸಹಾಯ ಮಾಡಿದರೂ ವೇದ ಮಾತ್ರ ತನ್ನ ಪಾಡಿಗೆ ಹಾಯಾಗಿ ಇರುತ್ತಿದ್ದಳು. ಅವಳಿಗಾಗಲೇ ಒಬ್ಬ ಶ್ರೀಮಂತ ಹುಡುಗನ ಪರಿಚಯವಾಗಿತ್ತು. ಹಾಗಾಗಿ ಕಾಲೇಜ್ ಇಲ್ಲದಿದ್ದರೂ ಸ್ಪೆಷಲ್ ಕ್ಲಾಸ್ ಎಂದು ಹೇಳಿ ಹೊರಗಡೆ ಹೋಗುತ್ತಿದ್ದಳು. ಅಕ್ಕನ ಮದುವೆಗಾಗಿ ಅವಳು ತೆಗೆದುಕೊಂಡಿದ್ದ ಬೆಲೆ ಬಾಳುವ ಬಟ್ಟೆಗಳನ್ನು ನೋಡಿ, ಇದೆಲ್ಲ ಹೇಗೆ ತೆಗೆದುಕೊಂಡೆ? ಇದಕ್ಕೆಲ್ಲ ಹಣ ಎಲ್ಲಿತ್ತು ಎಂದು ತಾಯಿ ಕೇಳಿದರು. ನೀವು ಕೊಟ್ಟ ಹಣದಲ್ಲಿಯೇ ತೆಗೆದುಕೊಂಡೆ ಎಂದು ತಾಯಿಯ ಬಾಯಿ ಮುಚ್ಚಿಸಿದಳು. ಆದರೂ ವಿಮಲಮ್ಮನಿಗೆ ಅವಳ ಮೇಲೆ ಏನೋ ಅನುಮಾನ. ಅದನ್ನು ಗಂಡನೊಂದಿಗೆ ವೇದ ಮೇಲೆ ಒಂದು ಕಣ್ಣಿಡಬೇಕು. ಅವಳ ಬಗ್ಗೆ ನನಗೇನೋ ಅನುಮಾನ. ನಾನು ಏನೇ ಕೇಳಿದ್ರೂ ಏನೋ ಒಂದು ಹೇಳಿ ನನ್ನ ಬಾಯಿ ಮುಚ್ಚಿಸಿ ಬಿಡ್ತಾಳೆ. ನೀವಾದರೂ ಅವಳನ್ನು ಒಮ್ಮೆ ಕೇಳಬಾರ್ದೆ ಎಂದು ಹೇಳಿದರು. ನೀನಂತ ತಾಯಿಯೇ ವಿಮಲೋ, ನಿನ್ನ ಮಕ್ಕಳ ಮೇಲೆ ನಿನಗೆ ನಂಬಿಕೆ ಇಲ್ವೇ? ಅವಳು ಮೊದಲಿನಿಂದ ಇರುವುದೇ ಹಾಗೆ ಅಲ್ವೇ? ಹಾಗೇನೂ ಆಗೋಲ್ಲ, ಸುಮ್ಮನಿರು. ನೀನು ಮದುವೆಯ ಕೆಲಸದ ಕಡೆ ಗಮನ ಹರಿಸು ಎಂದು ಹೆಂಡತಿಗೆ ಬುದ್ಧಿ ಹೇಳಿದರು. ಗಂಡಿನವರಿಂದ ಯಾವುದೊಂದು ತೊಂದರೆ ಇಲ್ಲದೆ, ಯಾವ ಕಷ್ಟವೂ ಇಲ್ಲದೆ ಶೀಲಾಳ ಮದುವೆ ಸುಗಮವಾಗಿ ನಡೆದಿತ್ತು. ಶೀಲಾ ಮದುವೆಯಾದ ವಾರದಲ್ಲಿಯೇ ತನ್ನ ಗಂಡನೊಂದಿಗೆ ಮುಂಬೈಗೆ ಹೊರಟು ಹೋದಳು. ಅವಳು ಆಗಾಗ ಫೋನ್ ಮಾಡಿ ತಾಯಿ ಮತ್ತು ತಂಗಿಯರೊಂದಿಗೆ ಮಾತನಾಡುತ್ತಾ ಅಲ್ಲಿನ ಜನಜೀವನದ ಬಗ್ಗೆ ಎಲ್ಲವನ್ನು ಬಣ್ಣಿಸಿ ಹೇಳುವಾಗ ಎಲ್ಲರಿಗೂ ಬಹಳ ಖುಷಿಯಾಗುತ್ತಿತ್ತು. ಜಗನ್ನಾಥರಾಯರು ಮಗಳು ಸುಖವಾಗಿರುವುದನ್ನು ಕೇಳಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ವೇದ ಮೇಧಾ ಇಬ್ಬರು PUCಯಲ್ಲಿ ಪಾಸ್ ಆಗಿದ್ದರು. ಮೇಧಾ ನೀಟ್ ಪರೀಕ್ಷೆಗೆ ಬರೆದಿದ್ದರೆ ಓದಿನಲ್ಲಿ ಅಷ್ಟೇನೂ ಆಸಕ್ತಿ ಇಲ್ಲದ ವೇದ ಕಾಟಾಚಾರಕ್ಕೆ ಓದು ಮುಂದುವರಿಸಿದಳು. ಲೀಲಾ ಗರ್ಭಿಣಿಯಾಗಿರುವ ವಿಷಯ ತಿಳಿದು ಎಲ್ಲರಿಗೂ ಸಂತೋಷವಾಗಿತ್ತು. ಅವಳು ಗಂಡನ ಮನೆಯಲ್ಲಿ ಸೀಮಂತ ಮುಗಿಸಿಕೊಂಡು ತವರಿಗೆ ಬಂದಿದ್ದಳು. ಎಲ್ಲರಿಗೂ ಅವಳನ್ನು ಓಲೈಸುವುದೇ ದೊಡ್ಡ ಕೆಲಸವಾಗಿತ್ತು. ಜೊತೆಗೆ 3 ದಿನಕ್ಕೂ ಬಂದು ಕೂರುವ ಹಳಿಯನ ಉಪಚಾರ ಮಾಡುವುದರಲ್ಲಿ ವಿಮಲಮ್ಮ ಸೋತು ಸುಣ್ಣವಾಗಿದ್ದರು. 9 ತಿಂಗಳು ತುಂಬಿ ಲೀಲಾ ಸುಂದರವಾದ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಳು. ಎಲ್ಲರೂ ಅವಳ ಅದೃಷ್ಟವನ್ನು ಹೊಗಳುವವರೇ. ಮಗಳ ಬಾನಂತನ ಮುಗಿಸಿ ಮಗುವಿನ ನಾಮಕರಣ ಮಾಡಿ ಅವಳನ್ನು ತಿರುಗಿ ಗಂಡನ ಮನೆಗೆ ಕಳಿಸೋ ಹೊತ್ತಿಗೆ ವಿಮಲಮ್ಮ ಅರ್ಥವಾಗಿದ್ದರು. ಜಗನ್ನಾಥರಾಯರಿಗೆ ಸಾಕಾಗಿತ್ತು. ಈ ಮಧ್ಯೆ ಬಾನಂತಿಯಾದ ಹೆಂಡತಿ ಮಗುವನ್ನು ನೋಡಲೆಂದು ವಾರಕ್ಕೊಮ್ಮೆ ಹಾಜರಾಗುತ್ತಿದ್ದ ಅಳಿಯನನ್ನು ಕಂಡರೆ ಆಗುತ್ತಿರಲಿಲ್ಲ. ಆದರೂ ಅವನು ಹೊತ್ತು ತರುತ್ತಿದ್ದ ಪದಾರ್ಥಗಳನ್ನು ಕಂಡು ಏನೂ ಹೇಳದೆ ಸುಮ್ಮನಾಗುತ್ತಿದ್ದರು. ಮಗುವಿಗೆ ಬಟ್ಟೆ ಒಡವೆ ತರಲು ಎಲ್ಲದಕ್ಕೂ ಅವನು ವೇದಳನ್ನೇ ಕರೆದುಕೊಂಡು ಹೋಗುವುದು,
ವಿಮಲಮ್ಮನಿಗೆ ಸರಿ ಬರುತ್ತಿರಲಿಲ್ಲ. ಆದರೆ ಅವಳನ್ನು ಬೇಡವೆಂದು ತಡೆಯಲು ಆಗುತ್ತಿರಲಿಲ್ಲ. ವೇದಾಳೆ ಮಗುವಿನ ಬಟ್ಟೆ ಆರಿಸಲಿ, ಅವಳಿಗೆ ಇತ್ತೀಚೆಗೆ ಫ್ಯಾಷನ್ ಎಲ್ಲ ಗೊತ್ತು ಎಂದು ಲೀಲಾಲಿ ಹೇಳುವಾಗ ಅವರಿಗೆ ಏನು ಮಾಡಲಾಗುತ್ತಿರಲಿಲ್ಲ. ಭಾವನೊಂದಿಗೆ ಹೊರಗೆ ಹೋಗಿ ಬರುವಾಗ ಅವಳ ಮುಖದಲ್ಲಿನ ಖುಷಿಯೇ ನೋಡಿ ವಿಮಲಮ್ಮನಿಗೆ ಅನುಮಾನವಾಗುತ್ತಿತ್ತು. ವೇದ, ಎಲ್ಲಿಗೆ ಹೋಗಿದ್ದೀರಿ? ಬಟ್ಟೆ ತರಲು ಇಷ್ಟು ಹೊತ್ತು ಬೇಕೇ ಎಂದು ತಾಯಿ ಜೋರಾಗಿ ಕೇಳಿದರು. ಅಮ್ಮ, ನೀನು ಮಾರ್ಕೆಟ್ಗೆ ಹೋಗಿ ಸುತ್ತು, ಆಗ ನಿಮಗೆ ಗೊತ್ತಾಗುತ್ತೆ ಎಂದು ತಾಯಿಯನ್ನು ದಬಾಯಿಸಿದಳು. ಅವಳಿಗೆ ಹೇಳುವುದಕ್ಕಿಂತ ಸುಮ್ಮನಿರುವುದೇ ವಾಸಿ ಎನಿಸಿತ್ತು ವಿಮಲಮ್ಮನಿಗೆ. ಯಾವಾಗ ಮಗು ಬಾನಂತಿಯನ್ನು ಅವರ ಮನೆಗೆ ಕಲಿಸುತ್ತೇನೋ ಎನಿಸಿಬಿಟ್ಟಿತ್ತು ವಿಮಲಮ್ಮನಿಗೆ. ದಿನದಿಂದ ದಿನಕ್ಕೆ ನಿತ್ರಾಣದಿಂದ ಬಳಲುತ್ತಿದ್ದ ವಿಮಲಮ್ಮ ಒಂದು ದಿನ ಮಲಗಿದವರು ಹೇಳಲೇ ಇಲ್ಲ. ಹೆಂಡತಿಯ ಸಾವಿನಿಂದ ಜಗನ್ನಾಥರಾಯರು ತೀರ ಕುಸಿದು ಹೋದರು. ಹೆಂಡತಿ ಇರುವಾಗ ಆಕೆಯನ್ನು ತೀರ ಉದಾಸೀನವಾಗಿ ಕಂಡಿದ್ದು ನೆನಪಾಗಿ ಮನಸ್ಸಿಗೆ ದುಃಖವಾಗುತ್ತಿತ್ತು. ಲೀಲ ಬಂದು ನೋಡಿಕೊಂಡು ಮಗುವಿನ ನೆಪ ಹೇಳಿ ಹೊರಟು ಹೋದಳು. ಶೀಲಾಳ ಗಂಡ ದೀಪಕ್ ಮಾತ್ರ ಬಂದಿತ್ತು ಜಗನ್ನಾಥರಾಯರಿಗೆ ಎಷ್ಟೋ ಅನುಕೂಲವಾಗಿತ್ತು. ಶೀಲಾಗೆ 8 ತಿಂಗಳಾಗಿತ್ತು. ಅವಳು ಸ್ವಲ್ಪ ವೀಕ್ ಆಗಿರುವುದರಿಂದ ಟ್ರಾವೆಲ್ ಮಾಡೋದು ಬೇಡವೆಂದು ಡಾಕ್ಟರ್ ಹೇಳಿದ್ದರಿಂದ ಅವಳನ್ನು ಕರೆದುಕೊಂಡು ಬರಲಿಲ್ಲ ಎಂದಾಗ ಅಳಿಯನಿಗೆ ಏನು ಹೇಳಲು ಆಗಲಿಲ್ಲ. ರಾಯರಿಗೆ ಯಾರು ಬರಲಿ ಬಿಡಲಿ, ಆಗಬೇಕಾದ ಕಾರ್ಯ ಆಗಲೇಬೇಕಾಗಿತ್ತು. ಹಾಗಾಗಿ ವಿಮಲಮ್ಮನವರ ಅಂತಿಮ ಯಾತ್ರೆ ಮನೆಯಿಂದ ಹೊರಟಿತ್ತು. ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಮೇದ ತಾಯಿಯನ್ನು ನೆನೆಸಿಕೊಂಡು ಅಳುತ್ತಿದ್ದರೆ ವೇದ ಮಾತ್ರ ಅದೇ ಉತ್ಸಾಹದಿಂದ ಇರುತ್ತಿರುವುದು ನೋಡಿ ಜಗನ್ನಾಥರಾಯರಿಗೆ ಇವಳಿಗೆ ತಾಯಿ ಹೋದ ದುಃಖ ಕೊಂಚವೂ ಇಲ್ಲವೇ ಎನಿಸಿದರು. ತಾಯಿ ಸತ್ತ ನೋವನ್ನು ಮರೆಯಲು ಹೀಗೆ ದುಃಖವನ್ನು ನುಂಗಿ ಮೇಲೆ ಖುಷಿಯಿಂದಿರಬಹುದೇ ಎನಿಸಿ ಮಗಳ ಬಗ್ಗೆ ಪ್ರೀತಿ ಮೂಡಿತ್ತು. ಅತ್ತೆಯ ಕರ್ಮಾಂತರಗಳು ಮುಗಿದ ಮೇಲೆ ದೀಪಕ್ ಮಾವ ಶೀಲಾಳನ್ನು ಈ ಸಮಯದಲ್ಲಿ ನೋಡಿಕೊಳ್ಳಲು ಅವಳ ಜೊತೆ ಯಾರಾದರೂ ಇರಲೇಬೇಕು. ಅದರಿಂದ ವೇದ ಇಬ್ಬರಲ್ಲಿ ಯಾರನ್ನಾದರೂ 1-6 ತಿಂಗಳ ಮಟ್ಟಿಗಾದರೂ ಕಳಿಸಿಕೊಡಿ ಎಂದು ಕೇಳಿದ್ದ. ಜಗನ್ನಾಥರಾಯರಿಗೂ ಹೌದೆನಿಸಿತು. ಆದರೆ ಯಾರನ್ನು ಕಳಿಸುವುದು? ಮೇದ ಹೋಗಲು ಆಗುತ್ತಿರಲಿಲ್ಲ. ಅವಳಿಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು. ಅವಳು ಕಾಲೇಜ್ಗೆ ಸೇರಲೇಬೇಕಾಗಿತ್ತು. ವೇದ PUC ಮುಗಿಸಿದ್ದಳು. ನಾನು ಮುಂದಿನ ವರ್ಷ ಕಾಲೇಜ್ಗೆ ಸೇರಿಕೊಳ್ತೇನೆ. 6 ತಿಂಗಳು ಮುಂಬೈನಲ್ಲಿದ್ದು ಬರುತ್ತೇನೆ. ಈ ಸಮಯದಲ್ಲಿ ಅಕ್ಕನ ಜೊತೆ ಇದ್ದು ಅವಳಿಗೆ ಸಹಾಯ ಮಾಡದಿದ್ದರೆ ಹೇಗೆ? ಅಮ್ಮ ಇದ್ದಿದ್ದರೆ ಅವರೇ ಹೋಗಿಬಿಡ್ತಿದ್ರು ಅಲ್ವೇ ಎಂದಳು. ಜಗನ್ನಾಥರಾಯರಿಗೆ ಮಗಳು ಎಷ್ಟು ಒಳ್ಳೆಯವಳು, ಅದೆಷ್ಟು ಚೆನ್ನಾಗಿ ಪರಿಸ್ಥಿತಿಯನ್ನು ನಿಭಾಯಿಸಲು ಕಲಿತಿದ್ದಾಳೆ. ತನ್ನ ವಿದ್ಯೆಯನ್ನು ಬದಿಗಿಟ್ಟು ತನ್ನ ಅಕ್ಕನಿಗೆ ಸಹಾಯ ಮಾಡಲು ಹೊರಟು ನಿಂತ ಮಗಳ ಬಗ್ಗೆ ಅವರಿಗೆ ಅಭಿಮಾನ ಎನಿಸಿತು. ಹಾಗಾಗಿ ಬೇರೆ ಪರ್ಯಾಯವೇ ಇಲ್ಲದೆ ವೇದಳನ್ನು ಕಳುಹಿಸಲು ಒಪ್ಪಿದರು. ಅಪ್ಪ, ನೀವು ಯೋಚಿಸಬೇಡಿ, ಬೇಕಿದ್ರೆ ನಾನು ಪ್ರೈವೇಟ್ನಲ್ಲಿ ಡಿಗ್ರಿ ಮುಗಿಸ್ಕೊಳ್ತೇನೆ. ಅಕ್ಕನನ್ನು ನೋಡಿಕೊಳ್ಳಲು ಯಾರಾದರೂ ಬೇಕಲ್ವೇ? ಇಲ್ಲಿ ಮೇದ ನಿಮ್ಮನ್ನು ನೋಡಿಕೊಳ್ತಾಳೆ. ಅವಳ ಕಾಲೇಜ್ ಈಗಷ್ಟೇ ಶುರುವಾಗಿದೆ ಎಂದಳು ವೇದ. ಮಗಳ ಬಗ್ಗೆ ಮತ್ತೊಮ್ಮೆ ರಾಯರಿಗೆ ಅಭಿಮಾನ ಎನಿಸಿತು. ತನ್ನ ಮಗಳು ಅದೆಷ್ಟು ಬುದ್ಧಿವಂತಳು, ಇಂತಹ ಒಳ್ಳೆಯ ಹುಡುಗಿಯ ಬಗ್ಗೆ ವಿಮಲ ಅಷ್ಟೇಕೆ ಅನುಮಾನ ಪಡುತ್ತಿದ್ದಳು ಎಂದು ಹೆಂಡತಿಯ ಬಗ್ಗೆ ಬೇಸರವೂ ಆಯಿತು. ದೀಪಕ್ ಸಹ ತನ್ನ ಹೆಂಡತಿಯ ಸಹಾಯಕ್ಕೆ ಅವಳ ತಂಗಿಯೇ ಸಿಕ್ಕಳಲ್ಲ ಎನಿಸಿ ಖುಷಿಯಾಗಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ. ಉತ್ಸಾಹದಿಂದ ಮುಂಬೈಗೆ ಹೊರಡುವ ತಯಾರಿ ನಡೆಸುತ್ತಿದ್ದ ವೇದಾಳ ಬಳಿ ಬಂದ ವೇದು, ನಿನ್ನ ವಿದ್ಯೆಗೆ ಸಂಚಿಕಾರ ಬಂತಲ್ಲೇ, ಅಲ್ಲಿ ಶೀಲಕ್ಕನ ಬಾನಂತನ ನಿನ್ನಿಂದ ಮಾಡಲು ಆಗುವುದೇ? ಅದರ ಬದಲು ಅಕ್ಕನನ್ನೇ ಇಲ್ಲಿಗೆ ಕರೆತಂದಿದ್ದರೆ ಒಳ್ಳೆಯದಿತ್ತು. ಇಲ್ಲದಿದ್ದರೆ ಅಬ್ಬಕ್ಕ ಆಂಟಿ ಇದ್ದಾರೆ, ನಾವು ಅವರ ಸಹಾಯ ಪಡೆಯಬಹುದಿತ್ತು ಎಂದಳು. ಆದರೆ ಅಕ್ಕನಿಗೆ ಟ್ರಾವೆಲ್ ಮಾಡೋಕ್ಕೆ ಆಗೋಲ್ಲ ಅಂತ ತಾನೇ ಭಾವ ನಮ್ಮ ಸಹಾಯ ಕೇಳುತ್ತಿರುವುದು. ಅಮ್ಮ ಇದ್ದಿದ್ರೆ ಹೋಗ್ತಿದ್ರು. ಈಗ ಇದು ನಮ್ಮ ಜವಾಬ್ದಾರಿನೇ ಅಲ್ವಾ? ಪಾಪ, ಭಾವನಿಗೆ ಪ್ರಮೋಷನ್ ಆಗಿದೆಯಂತೆ, ಹಾಗಾಗಿ ಅವರಿಗೆ ಕೆಲಸದ ಒತ್ತಡ ಇರುತ್ತೆ. ನಾನು ಹೇಗಾದರೂ ಡಿಗ್ರಿ ಮುಗಿಸಿಬಿಡ್ತೀನಿ, ಚಿಂತೆ ಮಾಡಬೇಡ. ನೀನು ನಿನ್ನ ವಿದ್ಯಾಭ್ಯಾಸದ ಕಡೆ ಗಮನ ಕೊಡು, ಅಪ್ಪನ ಚೆನ್ನಾಗಿ ನೋಡಿಕೋ ಎಂದು ಬುದ್ಧಿ ಹೇಳಿದಳು. ಅವಳ ಮಾತನ್ನು ಕೇಳಿ ಮೇದ ಪ್ರೀತಿಯಿಂದ ಅವಳನ್ನು ಅಲಂಗಿಸಿಕೊಂಡಳು. ಒಳಗಿನಿಂದಲೇ ಇಬ್ಬರ ಮಾತುಗಳನ್ನು ಕೇಳಿದ ಜಗನ್ನಾಥರಾಯರಿಗೆ ಅಬ್ಬಾ, ನನ್ನ ಮಕ್ಕಳು ಅದೆಷ್ಟು ಬೇಗ ಬೆಳೆದು ಬಿಟ್ಟರು ಎನಿಸಿತ್ತು. ದೀಪಕ್ ಟಿಕೆಟ್ ಬುಕ್ಕು ಮಾಡಿಸಿಕೊಂಡು ಬಂದು ನಾಳೆ ರಾತ್ರಿ 8 ಗಂಟೆಗೆ ಟ್ರೈನ್ ಹೊರಡುತ್ತೆ, ನಾವು 7 ಗಂಟೆಗೆ ಮನೆ ಬಿಡಬೇಕು ಎಂದು ಹೇಳಿದ. ಮೇದ ತನಗೆ ತಿಳಿದಂತೆ ಅಡುಗೆ ಮಾಡಿ ಬಡಿಸಿದಳು. ದೀಪಕ್ ಊಟ ಮಾಡುತ್ತಾ, ಮಾವ, ನೀವು ಈ ಸಮಯದಲ್ಲಿ ವೇದಾಳನ್ನು ನನ್ನ ಜೊತೆಗೆ ಕಳಿಸ್ತಿರುವುದಕ್ಕೆ ನಾನು ಹೇಗೆ ಧನ್ಯವಾದ ಹೇಳಲಿ ಅಂತ ಗೊತ್ತಾಗ್ತಿಲ್ಲ. ಪಾಪ, ವೇದ ತನ್ನ ಓದು ನಿಲ್ಲಿಸಿ ಅಕ್ಕನಿಗೆ ಸಹಾಯ ಮಾಡಲು ಬರುತ್ತಿರುವುದು ಶೀಲಾಗೆ ತುಂಬ ಖುಷಿಯಾಗಿದೆ.
ಅವಳ ಡೆಲಿವರಿ ಆದ 1 ತಿಂಗಳಿಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಂಡು ವೇದಾಳನ್ನು ಆದಷ್ಟು ಬೇಗ ಕಳುಹಿಸಿಕೊಡ್ತೇನೆ. ನೀವೇನು ಯೋಚನೆ ಮಾಡಬೇಡಿ ಎಂದ. ಇರಲಿ ಅಳಿಯಂದ್ರೆ, ಈ ಸಮಯದಲ್ಲಿ ನಮ್ಮವರು ಅಂತ ಇರಬೇಕು. ಆಗಲಿ, ಅವಳು 1-3 ತಿಂಗಳ ಅಕ್ಕಳೊಂದಿಗೆ ಇದ್ದು ಬರಲಿ ಎಂದರು. ವೇದ, ನೀನು ಅಲ್ಲಿಗೆ ಹೋದ್ಮೇಲೆ ನಿನ್ನಕ್ಕನಿಗೆ ಇಷ್ಟವಾದ ಸೀರೆ ಕೊಡಿಸು ಎಂದು ಮಗಳ ತಲೆ ಸವರಿ ಅವಳಿಗೆ 20,000 ಕ್ಯಾಶ್ ಕೊಟ್ಟರು ಜಗನ್ನಾಥರಾಯರು. ತಂದೆ ಆ ಕಡೆ ಹೋಗಿದ್ದೆ ಹುರ್ರೆ ಎಂದು ಕೂಗಿದವಳು ಕೈಯಲ್ಲಿದ್ದ ಹಣಕ್ಕೆ ಮುತ್ತಿಟ್ಟು ತನ್ನ ಮೊಬೈಲ್ನಲ್ಲಿದ್ದ ದೀಪಕ್ ಫೋಟೋಗೆ ಮುತ್ತಿಡುತ್ತಾ, ಬಾವಾ, ಇನ್ನು ಸ್ವಲ್ಪ ದಿನದಲ್ಲಿ ನಾನು ನಿಮ್ಮನ್ನು ಹೇಗೆ ಆಟ ಆಡಿಸ್ತೇನೆ ನೋಡಿ. ನೀನಿಲ್ಲದೆ ನಾನಿರಲಾರೆ ಎನ್ನಬೇಕು ನೀವು. ನಿಮ್ಮ ಶೀಲಾ ಯಾವ ಮಹಾಸುಂದರಿ. ಒಂದಿಷ್ಟು ಬೆಳ್ಳಗಿದ್ದ ಮಾತ್ರಕ್ಕೆ ಯಾರೂ ಸುಂದರಿ ಅನಿಸಿಕೊಳ್ಳುವುದಿಲ್ಲ. ನನ್ನಂತಹ ಪ್ರಮಾಣಬದ್ಧ ಶರೀರದ ಸುಂದರಿಯನ್ನೇ ಶಿಲಾಬಾಲಿಕೆಗೆ ಹೋಲಿಸುವುದು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕನ್ನಡಿಯಲ್ಲಿನ ತನ್ನ ಬಿಂಬಕ್ಕೆ ತಾನೇ ಮುತ್ತಿಟ್ಟಳು. ಮರುದಿನ ಅಕ್ಕನಿಗೆ ಸ್ವಲ್ಪ ಹಣ್ಣು ತಿಂಡಿ ತರುತ್ತೇನೆ ಎಂದು ಮನೆಯಿಂದ ಹೊರಟವಳು ಸೀದಾ ಹೋಗಿತ್ತು ಬ್ಯೂಟಿ ಪಾರ್ಲರ್ಗೆ. ಮಹಾನಗರಿ ಮುಂಬೈಗೆ ಹೊರಟಿರುವ ತನಗೆ ಅಂದ ಚಂದವು ಮುಖ್ಯವಲ್ಲವೇ ಎಂದುಕೊಂಡು ಹೇರ್ ಸ್ಟೈಲ್, ಮುಖದ ಫೇಶಿಯಲ್, ಸ್ಪಾ ಎಲ್ಲವನ್ನು ಮಾಡಿಸಿಕೊಂಡು ತನಗಾಗಿ ಶಾರ್ಟ್ಸ್, ಟೀ ಶರ್ಟ್, ಟಾಪ್ಸ್ ಎಲ್ಲವನ್ನು ಕೊಂಡುಕೊಂಡು ಬಂದಿದ್ದಳು. ಮನೆಯಲ್ಲಿ ಯಾರೂ ಇರಲಿಲ್ಲ. ಅವಳ ಭಾವ ದೀಪಕ್ ರೂಮ್ನಲ್ಲಿದ್ದ. ಶಾರ್ಟ್ಸ್ ಹಾಗೂ ತೋಳಿಲ್ಲದ ಟಾಪ್ ಧರಿಸಿ ಬಂದವಳೆ, ಬಾವಾ, ಊಟ ಮಾಡೋಣವಾ ಎಂದು ಕೇಳಿದಳು. ಮೊಬೈಲ್ ನೋಡ್ತಿದ್ದ ದೀಪಕ್ ಎದುರಿಗೆ ನಿಂತಿದ್ದವಳನ್ನು ತಲೆ ಎತ್ತಿ ನೋಡಿ ಅವಳ ಅಂದ ಚೆಂದಕ್ಕೆ ಬೆರಗಾಗಿ, ಅಬ್ಬಾ, ಇವಳು ಎಷ್ಟು ಚೆನ್ನಾಗಿದ್ದಾಳೆ. ಶೀಲಾ ಬೆಳ್ಳಗೆ ಇದ್ದರೂ ಇವಳ ಬಾಡಿ ಶೇಪ್ ಅವಳಿಗಿಲ್ಲ ಎಂದು ಅಂದುಕೊಂಡು ಊಟಕ್ಕೆ ಬಂದ. ವೇದ ಬಡಿಸುವಾಗ ಅವಳನ್ನೇ ಕಡೆಗಣ್ಣಿಂದ ನೋಡುತ್ತಾ ಅವಳಿಂದ ಕಣ್ಣು ಕೇಳದಾಗಿದ್ದ. ನಿಧಾನಕ್ಕೆ ಊಟ ಮುಗಿಸಿ ಹೇಳುತ್ತಾ, ವೇದ, ನಾಳೆ ಈ ಟ್ರೈನ್ನಲ್ಲಿ ಈ ಡ್ರೆಸ್ ಬೇಡ, ಚೆನ್ನಾಗಿರಲ್ಲ, ಚೂಡಿದಾರ್ ಹಾಕ್ಕೊಂಡು ಬಾ, ಬೇಕಿದ್ದರೆ ಮುಂಬೈಯಲ್ಲಿ ಹಾಕಿಕೊಳ್ಳುವೆ ಅಂತೆ ಎಂದ. ಸರಿ ಬಾವಾ, ನಿಮಗೆ ಇಷ್ಟವಿಲ್ಲದಿದ್ದರೆ ನಾನು ಹಾಕಿಕೊಳ್ಳಲ್ಲ. ಯಾಕೆ ನಿಮಗೆ ಇಷ್ಟ ಆಗಲಿಲ್ಲ ಎಂದು ಕೇಳಿದ್ಲು. ನನಗೆ ಇದೆಲ್ಲ ಇಷ್ಟವೇ, ಆದರೆ ಪ್ರಯಾಣದಲ್ಲಿ ಬೇಡ ಅಂತ ಅಷ್ಟೆ ಎಂದು ಹೇಳಿದವನತ್ತ ನೋಡಿ ಮಿಕಾ ಬಲೆಗೆ ಬಿತ್ತು ಎಂದುಕೊಂಡಳು. ಮರುದಿನ ಬೆಳಿಗ್ಗೆ ಬೇಗ ಎದ್ದು ತನ್ನ ಎಲ್ಲ ಕೆಲಸ ಮುಗಿಸಿ ತಂದೆ ಬಳಿ ಹೋಗಿ ಅವರಿಗೆ ತಿಂಡಿ ಕೊಡುತ್ತಾ, ಅಪ್ಪ, ನೀವು ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ, ನಾನು ಶೀಲಕ್ಕನನ್ನು ಚೆನ್ನಾಗಿ ನೋಡಿಕೊಳ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಎಂದೆಲ್ಲ ಹೇಳಿದಾಗ ಅವರಿಗೆ ಕಣ್ಣು ತುಂಬಿ ಬಂದಿತ್ತು. ಸರಿ ಕಣಮ್ಮ, ನೀನು ನಿನ್ನ ಆರೋಗ್ಯ ನೋಡಿಕೋ ಎಂದರು ತಂದೆ. ಇವತ್ತು ನಾನು ಕಾಲೇಜ್ಗೆ ಹೋಗಲ್ಲ, ನಿನ್ನ ಜೊತೆಗೆ ಇರ್ತೀನಿ ಎಂದು ಮೇದಳಿಗೆ ಬೇಡ ಎನ್ನಲಾರದೆ ಸುಮ್ಮನಾದಳು. ಮಧ್ಯಾಹ್ನದ ಹೊತ್ತಿಗೆ ಮಗುವಿನೊಂದಿಗೆ ಲೀಲಾಳ ಆಗಮನವಾಯಿತು. ಅವಳು ತಂಗಿಗೆ, ವೇದ, ನಿನ್ನ ಹಿತಿಮಿತಿಯನ್ನು ಅರಿತುಕೊಂಡಿರು, ಗಂಡ ಹೆಂಡತಿಯರ ನಡುವೆ ಹೋಗಬೇಡ ಎಂದು ಬುದ್ಧಿ ಹೇಳಿದಳಾದರೂ ವೇದಾಳನ್ನು ಅಲ್ಲಿಗೆ ಕಲಿಸುವುದು ಲೀಲಾಗೆ ಕೊಂಚವೂ ಇಷ್ಟವಿರಲಿಲ್ಲ. ಈಗಾಗಲೇ ಲೀಲಾಳಿಗೆ ತನ್ನ ಗಂಡ ಮತ್ತು ತಂಗಿಯ ಪ್ರೇಮ ಪ್ರಕರಣ ಸೂಕ್ಷ್ಮವಾಗಿಯೇ ಗೊತ್ತಾಗಿತ್ತು. ಆದರೆ ವೇದಾಳನ್ನು ಕೇಳಲು ಭಯ. ಮೊದಲೇ ಅವಳು ಜೋರು ಗಂಟಲಿನ ಜಗಳಗಂಟಿ ಸ್ವಭಾವದವಳು. ಎಲ್ಲರೆದುರು ನಿನ್ನ ಗಂಡ ಅಂತವನು ಇಂಥವನು ಎಂದು ತನ್ನ ಮತ್ತು ಗಂಡನ ಮಾನವನ್ನೇ ಕಳೆಯಬಹುದು ಎಂದು ನೆನೆಸಿ ಬಾಯಿಯವರೆಗೆ ಬಂದಿದ್ದ ಮಾತುಗಳನ್ನು ನುಂಗಿಕೊಂಡಿದ್ದಳು. ತಂಗಿ ಶೀಲಾಳಿಗೆ ಸೂಕ್ಷ್ಮವಾಗಿ ವೇದಾಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಾಗಿರು ಎಂದು ಹೇಳಬೇಕು ಎಂದುಕೊಂಡರೂ ಅವಳೆಲ್ಲಿ ತನ್ನನ್ನು ತಪ್ಪು ತಿಳಿಯುತ್ತಾಳೋ ಎನಿಸಿ ಸುಮ್ಮನಾದಳು. ಮೇದ, ನೀನು ಹೋಗಿದ್ರೆ ಚೆನ್ನಾಗಿರ್ತಿತ್ತು, ನೀನಾದರೆ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಿ ಎಂದಳು ತಡೆಯಲಾರದೆ. ಅಕ್ಕ, ಅವಳು ಈಗಷ್ಟೇ ಎಂಜಿನಿಯರಿಂಗ್ ಕಾಲೇಜ್ಗೆ ಸೇರಿದ್ದಾಳೆ, ಅವಳಿಗೆಲ್ಲಿ ಆಗುತ್ತೆ ಅಂತಾನೆ ನಾನು ಹೊರಟಿರೋದು. ಹೀಗೇನು ಅಡುಗೆ ಮಾಡುವುದು ದೊಡ್ಡ ಬ್ರಹ್ಮವಿದ್ಯೆನಾ? ಮೊಬೈಲ್ ಹೊತ್ತಿದ್ರೆ ಎಲ್ಲ ವಿಷಯ ತೊಳೆಯುತ್ತೆ. ಯೂಟ್ಯೂಬ್ನಲ್ಲಿ ಬಾಣಂತಿ ಪಥ್ಯ, ಆಹಾರ, ಔಷಧಿ ಎಲ್ಲ ಸಿಗುತ್ತೆ. ಬಿಡಕ್ಕ, ನೀನು ಇಲ್ಲಿಗೆ ಆಗಾಗ ಬಂದು ನೋಡ್ಕೊಂಡು ಹೋಗು, ನಾನು ಫೋನ್ ಮಾಡ್ತಿರ್ತೀನಿ ಎಂದು ಹಿರಿಯಕ್ಕ ಲೀಲಾ ಬಾಯಿ ಮುಚ್ಚಿಸಿದಳು. ತಂದೆಯೊಂದಿಗೆ ಹೆಚ್ಚು ಮಾತನಾಡಿ ಅಭ್ಯಾಸವಿಲ್ಲದ ಲೀಲಾ ಅವರಿಗೆ ವಿವರಿಸಿ ಹೇಳಲು ಹೋಗದಿದ್ದರೂ ಅವರ ಬಳಿ ಹೋಗಿ, ಅಪ್ಪ, ಅವರು ಅಲ್ಲಿಯೇ ಏನಾದರೂ ವ್ಯವಸ್ಥೆ ಮಾಡಿಕೊಳ್ಳುತ್ತಿದ್ದರು. ವೇದಾಳ ಓದು ನಿಲ್ಲಿಸಿ ಅಲ್ಲಿಗೆ ಕಳಿಸುವುದು ನನಗಂತೂ ಸರಿ ಕಾಣೋಲ್ಲ ಎಂದಳು. ಅದಕ್ಕೆ ಜಗನ್ನಾಥರಾಯರು, ನೋಡಮ್ಮ ಶೀಲಾದು ಇದು ಚೊಚ್ಚಲ ಹೆರಿಗೆ. ನಿಮ್ಮಮ್ಮ ನಿನ್ನ ಬಾನಂತವನ್ನು ಎಷ್ಟು ಚೆನ್ನಾಗಿ ಮಾಡಿದ್ರು, ಸೀಮಂತ ಕೂಡ ಚೆನ್ನಾಗಿ ಆಗಿತ್ತು. ಪಾಪ ಶೀಲಾಗೆ ಅದ್ಯಾವ ಸಂತೋಷವನ್ನು ಕೊಡಲು ಆಗಲಿಲ್ಲ. ಕಡೇ ಪಕ್ಷ ಅವಳ ತವರಿನವರು ಯಾರಾದರೂ ಸ್ವಲ್ಪ ದಿನವಾದರೂ ಅವಳೊಂದಿಗೆ ಇದ್ದರೆ ಅವಳಿಗೂ ಸಂತೋಷವಾಗುತ್ತೆ. ನಿನಗಾದರೆ ಕೈಗೊಬ್ಬ ಕಾಲಿಗೊಬ್ಬ ಆಳುಗಳಿದ್ದಾರೆ.
ಅಲ್ಲಿ ಕೆಲಸದವರು ಸಿಗುವುದು ದುಬಾರಿ ಅಂತೆ. ಅಷ್ಟು ಹೇಳ್ತೀಯಲ್ಲ, ನೀನೇ ಸ್ವಲ್ಪ ದಿನಗಳ ಮಟ್ಟಿಗೆ ಹೋಗಿ ಅಲ್ಲಿರು, ನೋಡೋಣ ಎಂದು ವ್ಯಂಗ್ಯವಾಗಿ ಹೇಳಿದರು. ನಾನು ಹೋಗೋ ಹಾಗಿದ್ರೆ ಖಂಡಿತ ಹೋಗ್ತಿದ್ದೆ ಅಪ್ಪ ಎಂದಳು. ಎಲ್ಲವೂ ತಯಾರಿ ಆಗಿ 7 ಗಂಟೆಗೆ ಆಟೋದಲ್ಲಿ ಹೊರಟಿದ್ದರು. ತೆಲುವಾಗಿ ಮೇಕಪ್ ಮಾಡಿಕೊಂಡು ಚೂಡಿದಾರ್ ಧರಿಸಿ ತನ್ನ ಸ್ಲಿಂಗ್ ಬ್ಯಾಗ್ ಹೆಗಲಿಗೇರಿಸಿಕೊಂಡು ಖುಷಿಯಾಗಿ ಹೊರಟು ನಿಂತ ತಂಗಿಯನ್ನು ನೋಡಿದ ಲೀಲಾಗೆ ಮತ್ತೆ ಮತ್ತೆ ಅವಳನ್ನು ಕಲಿಸಬಾರದಿತ್ತು ಎಂದೆಣಿಸಿದರೂ ಏನೂ ಹೇಳಲಾಗದೆ ಸುಮ್ಮನಾದಳು. ದೀಪಕ್, ವೇದ ಎಲ್ಲರಿಗೂ ಹೇಳಿ ಆಟೋ ಹತ್ತಿದ್ದರು. ನೀನು ಟ್ರೈನ್ನಲ್ಲಿ ದೂರ ಹೋಗಿದ್ಯಾ ವೇದ ಎಂದು ಕೇಳಿದ ದೀಪಕ್. ಇಲ್ಲ ಬಾವಾ, ಮೈಸೂರಿಗೆ ಮಾತ್ರ ಹೋಗಿರೋದು ಎಂದಳು ವೇದ. ನಾವೀಗ 24 ಗಂಟೆ ಒಟ್ಟಿಗೆ ಪ್ರಯಾಣಿಸಬೇಕು, ನಿಮಗೆ ಬೋರ್ ಆಗಲ್ವಾ? ಜೊತೆಗೆ ನೀವಿರ್ತೀರಲ್ಲ ಬಾವಾ, ಬೋರ್ ಯಾಕೆ ಆಗುತ್ತೆ? ನನ್ನೊಂದಿಗೆ ಇರೋಕ್ಕೆ ಇಷ್ಟನಾ? ಅದಕ್ಕೆ ಅಲ್ವೇ ನಾನು ಬರ್ತಿರೋದು, ಅಂದರೆ ಅಕ್ಕನಿಗೆ ಸಹಾಯವಾಗಲಿ ಅಂತ. ದೀಪಕ್ಗೆ ಅವಳ ಜಾಣತನ ಇಷ್ಟವಾಗಿತ್ತು. ವೇದ ಎಸಿಯಲ್ಲಿ ಮೊದಲ ಬಾರಿಗೆ ಪ್ರಯಾಣಿಸ್ತಿದ್ದಳು. ಅದು 4 ಮಂದಿ ಮಾತ್ರವೇ ಇರುವ ಕಂಪಾರ್ಟ್ಮೆಂಟ್ ಆಗಿತ್ತು. ಅವರು ಕುಳಿತ ನಂತರ ಮದುವೆಯಾದ ಹೊಸ ಜೋಡಿಯೊಂದು ಬಂದಿತ್ತು. ಉತ್ತರದ ಕಡೆಯವರೇ ಎನಿಸಿತ್ತು. ಕೈ ತುಂಬ ಹಚ್ಚಿಕೊಂಡಿದ್ದ ಮೆಹಂದಿ ಬಳೆಗಳು, ಆಕೆಯ ಹಣೆಯಲ್ಲಿನ ಸಿಂಧೂರ, ಅವರು ಧರಿಸಿದ್ದ ಜೀನ್ಸ್ ಪ್ಯಾಂಟ್, ಕುರ್ತಾ ಬಹಳ ಬೆಲೆ ಬಾಳುವಂಥದ್ದೇ ಆಗಿತ್ತು. ಅವಳು ಒಳಗೆ ಬರುತ್ತಿದ್ದಂತೆ ಅವಳು ಹಚ್ಚಿಕೊಂಡಿದ್ದ ಸೆಂಟ್ ಪರಿಮಳ ಇಡೀ ಕಂಪಾರ್ಟ್ಮೆಂಟ್ ವ್ಯಾಪಿಸಿತ್ತು. ಅದರ ಗಮಾಲು ವೇದಳನ್ನು ಬೇರೊಂದು ಕನಸಿನ ಲೋಕಕ್ಕೆ ಕೊಂಡೊಯ್ಯಿತು. ದೀಪಕ್ ಆಫೀಸ್ನಿಂದ ಇಂಪಾರ್ಟೆನ್ಸ್ ಕಾಲ್ ಬರತೊಡಗಿತು. ಅದರಿಂದ ಅವನು ಹೊರಗಡೆ ಹೋಗಿ ಮಾತನಾಡುತ್ತಾ ನಿಂತಿದ್ದ. ನವದಂಪತಿಗಳು ತಾವು ತಂದಿದ್ದ ಊಟ ಮಾಡಿ ತಮ್ಮ ತಮ್ಮ ಜಾಗದಲ್ಲಿ ಮಲಗಿಬಿಟ್ಟರು. ದೀಪಕ್ ಮಾತು ಮುಗಿಸಿ ಬಂದ ನಂತರ ವೇದ ಅವನಿಗೂ ಚಪಾತಿ ಚಟ್ನಿ ಬಡಿಸಿಕೊಟ್ಟು ತಾನು ತಿಂದಳು. ನೀನು ಕೆಳಗೆ ಮಲಗು, ನಾನು ಮೇಲೆ ಮಲಗುತ್ತೇನೆ ಎಂದು ಹೇಳಿ ಬರ್ತ್ ಮೇಲೆ ಹತ್ತಿ ಮಲಗಿದ. ವೇದ ಸ್ವಲ್ಪ ಹೊತ್ತು ಮೊಬೈಲ್ ನೋಡುತ್ತಾ ಕುಳಿತವಳು ತಾನು ನಿದ್ರೆಗೆ ಜಾರಿದಳು. ಅವಳ ಮನದಲ್ಲಿ ತಾನು ಅಕ್ಕನ ಮುಂದೆ ಹೇಗೆ ನಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ತನ್ನದೇ ಆದ ಒಂದು ರೂಪುರೇಷೆ ತಯಾರಿಸಿಕೊಳ್ಳತೊಡಗಿದಳು. ಹಿರಿಯಕ್ಕ ಲೀಲಾಳಿಗೆ ತನ್ನ ಮೇಲೆ ಸಂಶಯ ಬಂದಿರಬೇಕು ಎನಿಸಿತ್ತು. ಕುಡಿದ ಅಮಲಿನಲ್ಲಿ ದೊಡ್ಡ ಭಾವ ಬಾಯಿ ಬಿಟ್ಟಿರಬೇಕು. ಏಕೆಂದರೆ ಮನೆಯಲ್ಲಿ ಯಾರಿಗೂ ಕೊಂಚವೂ ಸಂಶಯ ಬಂದಿರಲಿಲ್ಲ. ತಾನು ಬೊಂಬೈಗೆ ಹೊರಟು ಬಂದಿರುವುದು ಬಹುಶಃ ಭಾವನಿಗೆ ಇಷ್ಟವಾಗಿರಲಿಲ್ಲ ಅನಿಸುತ್ತೆ. ಫೋನ್ ಮಾಡಿ, ನೀನು ಯಾಕೆ ಹೋಗಬೇಕು, ಮೇದಾಳನ್ನು ಕಳಿಸ್ಬೋದಿತ್ತು, ಇಲ್ಲಾಂದರೆ ಅವರೇ ಏನಾದರೂ ವ್ಯವಸ್ಥೆ ಮಾಡಿಕೊಳ್ತಾರೆ. ನಾನು ನಿನ್ನನ್ನು ಮಡಿಕೇರಿಗೆ ಕರ್ಕೊಂಡು ಹೋಗಬೇಕು ಅಂತಿದ್ದೆ, ನೀನು ನೋಡಿದರೆ ಹೀಗೆ ಹೊರಟು ಬಿಟ್ಟಿದ್ಯಾ ಎಂದೆಲ್ಲ ಪೂಸಿ ಹೊಡೆದಿದ್ದರೂ ವೇದಾಳ ನಿರ್ಧಾರ ಗಟ್ಟಿಯಾಗಿತ್ತು. ಶೀಲಾಳ ಮದುವೆ ಆದಕ್ಕಿನಿಂದಲೂ ದೀಪಕ್ ಅವಳಿಗೆ ತುಂಬ ಇಷ್ಟವಾಗಿದ್ದ. ಅದಲ್ಲದೆ ಅವಳಿಗೆ ದೂರದ ಮುಂಬೈಯನ್ನು ಕಣ್ತುಂಬ ಸುತ್ತಿ ನೋಡುವ ಆಸೆ ಇತ್ತು. ಮದುವೆಯ ಸಮಯದಲ್ಲಿ ಅಕ್ಕನೊಂದಿಗೆ ಹೋಗಲು ತಯಾರಾದವಳನ್ನು ತಾಯಿ ವಿಮಲಾ ತಡೆದಿದ್ದರು. ಅಲ್ಲಿದ್ದಾಗ ಹೇಗಾದರೂ ಮಾಡಿ ದೀಪಕ್ನನ್ನು ತನ್ನಂತೆ ಮಾಡಿಕೊಳ್ಳಬೇಕು, ಜೊತೆಗೆ ಅವನೊಂದಿಗೆ ಮುಂಬೈ ಶಹರನ್ನು ಸುತ್ತಿ ನೋಡಬೇಕು ಎಂಬಾಸೆ ಅವಳಿಗೆ ಇತ್ತು. ಅವನ ಶೋಕಿ ಸ್ಟೈಲ್ ಎಲ್ಲವೂ ಅವಳ ಮನಸ್ಸನ್ನು ಸೆಳೆದಿತ್ತು. ದೀಪಕ್ನಂಥ ಹೀರೋಗೆ ನಾನು ಮಾತ್ರವೇ ಸರಿಯಾದ ಜೋಡಿ ಎನಿಸಿತ್ತು ಅವಳಿಗೆ. ಮುಂಬೈಗೆ ಹೋಗಬೇಕು ಎಂದುಕೊಂಡರೂ ಹೋಗಲು ಆಗಿರಲಿಲ್ಲ. ಈಗ ಸಿಕ್ಕಿರುವ ಚಾನ್ಸ್ ಕಳೆದುಕೊಳ್ಳುವ ಆಸೆ ಅವಳಿಗೆ ಇರಲಿಲ್ಲ. ಅದಕ್ಕೆಂದೇ ಹೋದನ್ನು ಬದಿಗಿಟ್ಟು ಹೊರಟು ಬಂದಿದ್ದಳು. ಮರುದಿನ ಬಹಳ ಹೊತ್ತಿನವರೆಗೂ ಅವಳಿಗೆ ಎಚ್ಚರವಾಗಿರಲಿಲ್ಲ. ನವದಂಪತಿಗಳೊಂದಿಗೆ ಮಾತನಾಡುತ್ತಾ ಕುಳಿತ ಭಾವನ ಮಾತುಗಳಿಂದ ಎಚ್ಚೆತ್ತವಳು. ಓ, ಎಷ್ಟೊಂದು ಬೆಳಕಾಗಿ ಬಿಟ್ಟಿದೆ, ನಾನು ತುಂಬ ಹೊತ್ತು ಮಲಗಿದೆ ಎಂದುಕೊಂಡು ತನ್ನ ಕಾಲಿಗೆ ಹೊರಗಿಕೊಂಡೇ ಕುಳಿತಿದ್ದವನಿಗೆ, ಸಾರಿ ಬಾವಾ, ನಾನು ತುಂಬ ಹೊತ್ತು ಮಲಗಿಬಿಟ್ಟೆ ಎನ್ನುತ್ತಾ ಎದ್ದು ಬಾತ್ರೂಮ್ಗೆ ಹೋಗಿ ಬ್ರಷ್ ಮಾಡಿ ಮುಖ ತೊಳೆದು ಬಂದವಳು ಕಿಟಕಿಯಲ್ಲಿ ನೋಡುತ್ತಾ ಕುಳಿತಳು. ನನ್ನ ನಾದಿನಿ ನನ್ನ ಹೆಂಡತಿಯ ಡೆಲಿವರಿ ಟೈಮ್ನಲ್ಲಿ ಜೊತೆಗಿರಲು ಬಂದಿದ್ದಾಳೆ ಎಂದು ಇಂಗ್ಲಿಷ್ನಲ್ಲಿ ದಂಪತಿಗಳಿಗೆ ದೀಪಕ್ ಹೇಳುತ್ತಿದ್ದರು ಕೇಳಿಸಿದರೂ ಸುಮ್ಮನೆ ಕಿಟಕಿಯಲ್ಲಿ ನೋಡುವುದರಲ್ಲೇ ಮಗ್ನಳಾಗಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಬಂದ ಚಾದವನಿಂದ ಅವಳಿಗೂ ತನಗೂ ಚಹಾ ಕೊಂಡು ಅವಳಿಗೂ ಕೊಟ್ಟು ತಾನೂ ಕುಡಿದನು. ವೇದ, ನೀನು ಹಿಂದಿ ಕಲಿತುಕೊಂಡರೆ ಅಲ್ಲಿ ಎಲ್ಲರೊಂದಿಗೆ ಬೆರೆಯಲು ಅನುಕೂಲವಾಗುತ್ತೆ ಎಂದ ದೀಪಕ್. ಪರವಾಗಿಲ್ಲ ಬಾವಾ, ನನಗೂ ಸ್ವಲ್ಪ ಸ್ವಲ್ಪ ಬರುತ್ತೆ, ಮ್ಯಾನೇಜ್ ಮಾಡ್ಬೋದು. ಮುಂಬೈನಲ್ಲಿ ನಿಮ್ಮ ಏರಿಯಾ ಯಾವುದು? ನಾವು ಇರುವುದು ಸಿಟಿಗಿಂತ ಸ್ವಲ್ಪ ದೂರ ಇರುವ ಮೀರಾ ರೋಡ್ನಲ್ಲಿ. ನಿನಗೆ ಅಲ್ಲಿನ ಲೋಕಲ್ ಟ್ರೈನ್ನಲ್ಲಿ ಓಡಾಡುವುದು ಕಷ್ಟ, ನಿನಗೆ ಹತ್ತಲು ಆಗದು, ಅಷ್ಟು ರಶ್ ಇರುತ್ತೆ. ನಾನು ಎಂದಾದರೂ ನಿನ್ನನ್ನು ದಾದರ್ಗೆ ಕರೆದುಕೊಂಡು ಹೋಗ್ತೀನಿ. ಶೀಲಾ ತೋರಿಸ್ತಿರು ನರ್ಸಿಂಗ್ ಹೋಮ್ ಹತ್ತಿರನೇ ಇದೆ. ನನ್ನ ಫ್ಲ್ಯಾಟ್ ಇರುವುದು 4ನೇ ಫ್ಲೋರ್ನಲ್ಲಿ. ಲಿಫ್ಟ್ ಇದೆ, ಓಡಾಡೋಕ್ಕೆ ರಿಕ್ಷಾ ಸಿಗುತ್ತೆ, ಕಾರ್ ಕೂಡ ಇದೆ ಎಂದೆಲ್ಲ ಹಳ್ಳಿನ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದ.
ಸೋಲಾಪುರ ಸ್ಟೇಷನ್ನಲ್ಲಿ ಪೂರಿ ಬಾಜಿ ತಂದುಕೊಟ್ಟಿದ್ದ. ಎಲ್ಲವನ್ನು ನೋಡುತ್ತಾ ಮೊದಲ ಬಾರಿಗೆ ಸುದೀರ್ಘ ಪ್ರಯಾಣದ ಸುಖ ಅನುಭವಿಸಿದಳು. ಟ್ರೈನ್ 7:50ಕ್ಕೆ ದಾದರ್ ಸ್ಟೇಷನ್ ತಲುಪಿತು. ಹೆಂಡತಿಗೆ ಫೋನ್ ಮಾಡಿ ತಲುಪಿರುವುದಾಗಿ ತಿಳಿಸಿದ. ಟ್ಯಾಕ್ಸಿ ಹಿಡಿದು ಮೀರಾ ರೋಡ್ ತಲುಪಿ ಮಧುವನ್ ಬಿಲ್ಡಿಂಗ್ ಮುಂದೆ ಟ್ಯಾಕ್ಸಿ ನಿಂತಾಗ ವೇದ ಎಲ್ಲವನ್ನೂ ಬೆರಗಾಗಿ ನೋಡುತ್ತಿದ್ದಳು. ವೇದ ಇಳಿ ಎಂದು ದೀಪಕ್ ಕರೆದಾಗಲೇ ಅವಳು ವಾಸ್ತವಕ್ಕೆ ಬಂದಿದ್ದು. ಕೆಳಗಿಳಿದು ಸುತ್ತಮುತ್ತ ನೋಡಿದಳು. ಬಹಳ ಸುಂದರವಾದ ಪರಿಸರ ಅದಾಗಿತ್ತು. ಲಗ್ಗೇಜ್ ಇಳಿಸಿಕೊಂಡು ಟ್ಯಾಕ್ಸಿಯವನಿಗೆ ಹಣ ನೀಡಿ ಅವಳ ಭುಜ ಹಲುಗಿಸಿ, ವೇದ ನಡಿ, ಇನ್ಮೇಲೆ ಇಲ್ಲಿಯೇ ಇರುತ್ತೀಯಲ್ಲ, ಎಲ್ಲವನ್ನು ನಿಧಾನವಾಗಿ ನೋಡುವೆಯಂತೆ ಎಂದಾಗಲೇ ಅವಳು ಹೆಚ್ಚೆತ್ತು ತನ್ನ ಸೂಟ್ಕೇಸ್ ಜೊತೆ ಅವನ ಹಿಂದೆ ನಡೆದಳು. ಸಲಾಂ ಸಾಬ್ ಎಂದು ವಾಚ್ಮ್ಯಾನ್ಗೆ ಕೈ ಆಡಿಸುತ್ತಾ, ರಾಮ್ ಸಿಂಗ್ ಹೇಗಿದ್ಯಾ ಎಂದು ದೀಪಕ್ ಹಿಂದಿಯಲ್ಲಿ ಕೇಳಿದ. ಚೆನ್ನಾಗಿದ್ದೀನಿ, ನಿಮ್ಮ ಲಗ್ಗೇಜ್ ಈ ಕಡೆ ಕೊಡಿ ಎಂದು ವಾಚ್ಮ್ಯಾನ್ ಹಿಂದಿಯಲ್ಲಿ ಉತ್ತರಿಸುತ್ತಾ ದೀಪಕ್ ವೇದಾಳ ಕೈಯಿಂದ ಸೂಟ್ಕೇಸ್ ತೆಗೆದುಕೊಂಡು ಮುಂದೆ ನಡೆದ. ಸ್ವಲ್ಪ ದೂರ ನಡೆದು ಲಿಫ್ಟ್ ಬಳಿ ಬಂದು ಲಗ್ಗೇಜ್ ಇರಿಸಿದ. ಲಿಫ್ಟ್ ಮೂಲಕ ಮೇಲೆ ಬಂದು ಅಲ್ಲಿದ್ದ 4 ಮನೆಗಳಲ್ಲಿ ದೀಪಕ್ ಭಾರದ್ವಾಜ್ ಎಂದು ನಾಮಫಲಕವಿದ್ದ ಮನೆಯ ಕಾಲಿಂಗ್ ಬೆಲ್ ಹೊತ್ತಿದ. ಬಾಗಿಲು ತೆರೆದ ಶೀಲಾ, ದೀಪಕ್, ಐ ಮಿಸ್ ಯು ಲಾಟ್ ಎಂದವಳು ಅವನನ್ನು ತಬ್ಬಿಕೊಂಡಳು. ಅವಳನ್ನು ತಾನು ತಬ್ಬಿಕೊಂಡು ಸೋಫಾದ ಮೇಲೆ ಕೂರಿಸುತ್ತಾ, ಹೇಗಿದ್ದಾನೆ ನಮ್ಮ ರಾಜ್ಕುಮಾರ ಎಂದು ಹೆಂಡತಿಯ ಹೊಟ್ಟೆ ಮೇಲೆ ಕೈ ಆಡಿಸಿದ. ಕೆಲವು ಕ್ಷಣ ಇಬ್ಬರು ಅಲ್ಲಿದ್ದ ವೇದಾಳನ್ನೇ ಮರೆತಂತಿತ್ತು. ಇದರಿಂದ ಸಹಜವಾಗಿ ವೇದಳಿಗೆ ಕೋಪ ಬಂದಿದ್ದರೂ ತೋರಿಸಿಕೊಳ್ಳಿದ್ದೆ. ಅಕ್ಕ, ನಾನು ಇದ್ದೀನಿ ಎಂದಳು. ಹೋ ವೇದ, ಸಾರಿ ಕಣೆ, ಹೇಗಿದ್ದೀಯಾ ಎಂದು ಅವಳನ್ನು ಅಡಿಯಿಂದ ಮುಡಿವರೆಗೂ ನೋಡಿ, ವಾವ್, ಈಗ ತುಂಬ ಚೆನ್ನಾಗಿ ಕಾಣ್ತಿದ್ದೀಯಾ. ಅಪ್ಪ ಹೇಗಿದ್ದಾರೆ, ಮೇಧ ಹೇಗಿದ್ದಾಳೆ ಎಂದು ವಿಚಾರಿಸಿದಳು. ಬಾ, ಇಲ್ಲಿ ನಿನ್ನ ರೂಮ್ ತೋರಿಸ್ತೇನೆ ಎಂದು ಪಕ್ಕದ ಚಿಕ್ಕ ರೂಮಿಗೆ ಕರೆದುಕೊಂಡು ಹೋದಳು. ಅಕ್ಕ, ನೀನು ಹೇಗಿದ್ದೀಯಾ ಎಂದು ಕೇಳಿದಳು. ನಾನು ಚೆನ್ನಾಗಿದ್ದೀನಿ ಕಣೆ, ಬಾ ಚಹಾ ಕುಡಿದು ಸ್ನಾನ ಮಾಡುವೆಯಂತೆ ಎನ್ನುತ್ತಾ ಅಡುಗೆ ಮನೆಗೆ ಹೋದಳು. ತನಗೆ ಕೊಟ್ಟ ರೂಮ್ ಪುಟ್ಟದಾಗಿದ್ದರೂ ಅದಕ್ಕೆ ಸೇರಿದಂತೆ ಒಂದು ವಾಶ್ರೂಮ್ ಇತ್ತು. ಕಿಟಕಿಯಲ್ಲಿ ನೋಡಿದರೆ ಸುತ್ತಲೂ ಸುಂದರವಾದ ಬಿಲ್ಡಿಂಗ್ಗಳ ನಡುವೆ ಉದ್ಯಾನವನವಿತ್ತು. ಬಾತ್ರೂಮ್ ಸಹ ಚಿಕ್ಕದೇ ಆದರೂ ಸುಸಜ್ಜಿತವಾಗಿತ್ತು. ಅದೊಂದು 3 ರೂಮಿನ ಸುಸಜ್ಜಿತ ಫ್ಲ್ಯಾಟ್ ಆಗಿತ್ತು. ಶೀಲಾ ಚಾ ಕಪ್ಪನ್ನು ವೇದಳಿಗೆ ಕೊಡುತ್ತಾ, ಪ್ರಯಾಣ ಸುಖಕರವಾಗಿತ್ತಾ, ನೀನು ಓದು ಬಿಟ್ಟು ಬರಬಾರ್ದಿತ್ತು, ಇಲ್ಲಿ ಹೇಗೋ ನಡೆಯುತ್ತಿತ್ತು ಎಂದಳು. ಶೀಲಾಗೆ ತಾನು ಇಲ್ಲಿಗೆ ಬಂದದ್ದು ಇಷ್ಟವಾಗಲಿಲ್ಲ ಎನಿಸಿತು ವೇದಳಿಗೆ. ನನಗೂ ಬರುವ ಮನಸ್ಸಿರಲಿಲ್ಲ, ಆದರೆ ಭಾವ ಕೇಳಿದ್ದರಿಂದ ಬರಬೇಕಾಯಿತು ಎಂದಳು. ಸ್ನೇಹಿತರೆ, ಇನ್ನೊಂದು ಎಪಿಸೋಡಲ್ಲಿ ನಾನು ವೇದಳಿಗೆ ಏನಾಯಿತು, ದೀಪಕ್ಗೆ ಏನಾಯಿತು, ವೇದ ಯಾವ ಗಂಡಸಿನ ಸಹವಾಸ ಮಾಡಿ ಕೆಟ್ಟು ಹೋದ್ಲು, ಜಗನ್ನಾಥರಾಯರಿಗೆ ಏನಾಯಿತು, ಅವರು ವೇದಾಳಿಗೆ ಏನು ಮಾಡಿದರು, ಎಲ್ಲ ವಿಷಯವನ್ನು ನಾನು ಇನ್ನೊಂದು ಭಾಗ 2ರಲ್ಲಿ ಹೇಳ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.